ಮಲ್ಲೇಶ್ವರಮಿಂದ 52 ಪ್ರಯಾಣಿಕರಲ್ಲಿ 45 ಮಹಿಳೆಯರು. ನಮ್ಮ 3 ಪಾರ್ಲಿಮೆಂಟ್ರಿ ಬೆಂಗಳೂರು ಸೌತು, ನಾರ್ತು ಮತ್ತು ಸೆಂಟ್ರಲ್ 3 ಪಾರ್ಲಿಮೆಂಟ್ರಿ ಕ್ಷೇತ್ರಗಳಿಂದ 1450 ಜನ ಈ ಒಂದು ಸ್ಪೆಷಲ್ ಟ್ರೈನಲ್ಲಿ ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ. ಈ ಒಂದು ನಮ್ಮ ಕಾರ್ಯಕರ್ತರಿಗೆ ಸುಮಾರು 15 ದಿವಸದ ಹಿಂದೆಯೇ ಹೇಳಿದ್ವಿ. ಆದರೆ ಬಹಳಷ್ಟು ಜನರು ಬೇಡಿಕೆ ಸುಮಾರು 10 ಟ್ರೈನಿಗೆ ಆಗುವಷ್ಟು ಜನರು ಬೇಡಿಕೆ ಇಟ್ಟಿದ್ದರು. ಆದರೆ ಒಂದೇ ಟ್ರೈನ್ ವ್ಯವಸ್ಥೆ ಮಾಡಲಿಕ್ಕೆ ಯಾಕೆಂದರೆ ಇಡೀ ದೇಶದಿಂದ ಈ ಥರ ಎಲ್ಲ ಭಾಗಗಳಿಂದ ಕೂಡ ರಾಮ ಭಕ್ತರು ಅಯೋಧ್ಯೆ ನೋಡಬೇಕು ಅಂತ ಹೇಳಿ ಹೋಗ್ತಾ ಇದೆ. ಯಾಕೆಂದರೆ 500 ವರ್ಷಗಳ ಒಂದು ಕನಸು ಎಲ್ಲರದ್ದು ಕೂಡ ನಮ್ಮ ಹಿಂದೂಗಳದು. ಜನವರಿ 22ನೇ ತಾರೀಕು ಅದು ನನಸಾಯಿತು. ಇವತ್ತು ಇದರ ಜೊತೆಗೆ ನಮ್ಮ ಕರ್ನಾಟಕಕ್ಕೂ ಮತ್ತು ಅಯೋಧ್ಯೆಗೂ ಬಹಳ ಒಂದು ಹನುಮನ ನಾಡು, ನಮ್ಮ ಬಹಳ ಶ್ರೇಷ್ಠ ಕೂಡ. ಯಾಕೆ ಅಂತ ಹೇಳಿದ್ರೆ ಇವತ್ತು ರಾಮನ ಶಿಲೆ ಕೂಡ ನಮ್ಮ ಮೈಸೂರಿನವ್ರು ಮಾಡಿರೋದು ನಮಗೆ ಅತ್ಯಂತ ಸಂತೋಷ. ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಅದನ್ನೇ ಎಲ್ಲರೂ ಕೂಡ ಮಾತಾಡ್ತಿದ್ದಾಗ ಕೂಡ ಹೇಳ್ತಾ ಇದ್ದಾರೆ, ನಮ್ಮ ಮೈಸೂರಿನವರೇ ಮಾಡಿರೋದು ನಮ್ಮ ಕರ್ನಾಟಕದ ಕೊಡುಗೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಬಹಳ ಉತ್ಸಾಹದಿಂದಿದ್ದಾರೆ. ಮುಂಬರುವ ದಿನಗಳಲ್ಲೂ ಕೂಡ ಹೆಚ್ಚಿನ ಜನ ಕೂಡ ಹೋಗಲಿಕ್ಕೆ ಎಲ್ಲರೂ ಕೂಡ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಅವರವ್ರ ವ್ಯವಸ್ಥೆಗಳಲ್ಲೂ ಕೂಡ ಎಲ್ಲ ಹೋಗ್ತಾ ಇದ್ದಾರೆ. ಈ ಥರ ಸ್ಪೆಷಲ್ ಟ್ರೈನ್ಗಳಲ್ಲೂ ಕೂಡ ಇಡೀ ದೇಶದಿಂದ ಕೂಡ ಎಲ್ಲ ಹೋಗ್ತಾ ಇದ್ದಾರೆ. ಇವರಿಗೆ ಸಂಪೂರ್ಣವಾಗಿ ಊಟದ ವ್ಯವಸ್ಥೆ, 3 ಬೆಳಿಗ್ಗೆ ತಿಂಡಿ ಮತ್ತು ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ಎಲ್ಲವೂ ಕೂಡ ವ್ಯವಸ್ಥೆ ಇರ್ತದೆ. ಇವರಿಗೆ ಅಲ್ಲಿ ಹೋದ ಮೇಲೆ ಕೂಡ ಇವ್ರನ್ನ ಬಸ್ಸಲ್ಲಿ ಇಳಿಸ್ಕೊಂಡು ಎಲ್ಲಿ ಉಳ್ಕೊಳ್ಳೋ ಜಾಗಕ್ಕೆ ಕೂಡ ಕರ್ಕೊಂಡು ಹೋಗಿ ಇವ್ರನ್ನ ಆಮೇಲೆ ದರ್ಶನ ಮಾಡಿ ಕಳಿಸುವಂಥದ್ದಾಗುತ್ತೆ. ಇವರು ಹೋಗಿ ಸೇರಲಿಕ್ಕೆ ಕೂಡ 2 ದಿವಸ ಆಗುತ್ತೆ ಈ ಪ್ರಯಾಣ. ಇವರ ಪ್ರಯಾಣ ಸುಖಕರವಾಗಿರಲಿ ಅಂತ ನಾನು